ಸರ್ ಸರ್ ಈ ಕಡೆ ನಮಸ್ಕಾರ. ನಮಸ್ಕಾರ. ಈಗ ನೀವು ಬುದ್ಧಿವಂತರಾಗಿದ್ರೆ ಎದ್ದೋಗಿ. ಇದು ಸಿನಿಮಾದೊಳಗೊಂದು ಸಿನಿಮಾ ಬರುತ್ತೆ, ಅದ್ರ ಅಗತ್ಯತೆ ಇತ್ತ ಅಂತ ಒಂದು ಪ್ರಶ್ನೆ. ಆಮೇಲೆ ಅದರಿಂದ ನಿರ್ಮಾಪಕರಿಗೆ ಎಫೆಕ್ಟ್ ಆಗಿದೆಯಾ ಅನ್ನೋ ಪ್ರಶ್ನೆ ಕಾಡ್ತಿದೆ. ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಅದೇ ಜಾಸ್ತಿ ಹಾಕೊಂಡು ಇದು ಮಾಡಿದ್ರು. ಏನಾಯ್ತದ? ಅದು ತುಂಬಾ ಎಫೆಕ್ಟ್ ಆಗಿಲ್ವಾ ಸಿನಿಮಾಗೆ? ಅಂದ್ರೆ ಡೈವರ್ಸ್ ಎಫೆಕ್ಟ್ ಆಗಿಲ್ವಾ ಅಂತ. ಅದನ್ನ ಎಂಜಾಯ್ ಮಾಡಿರಲ್ಲ, ತುಂಬಾ ಖುಷಿ ಪಟ್ರಲ್ಲ ಅದನ್ನ. ಅಲ್ಲಿ ಏನು ನಿಮ್ಗೆ ಯಾರಿಗೂ ಏನು ಬೇಜಾರು ಮಾಡಿಲ್ಲ. ಅಲ್ಲಿ ಏನಂದ್ರೆ ನಿಜವಾದ ಬುದ್ಧಿವಂತರು ದಡ್ರ ತರ ಇರ್ತಾರೆ. ದಡ್ರ ನಂತರ ಬುದ್ಧಿವಂತ ಅನ್ಕೊಂಡು ಮಾತಾಡ್ತಾ ಇರ್ತೀವಿ ನಾವು. ಅಲ್ಲ, ಬುದ್ಧಿವಂತರಾಗಿದ್ರೆ ನೋಡಿ ಸೈಲೆಂಟ್ ಆಗಿ ಕೂತಿದ್ದಾರೆ. ಬುದ್ಧಿವಂತರಾಗಿದ್ರೆ ಬುದ್ಧಿವಂತ ಅಂತ ಕೈಲಿ ಹಿಡ್ಕೊಂಡ್ಬಿಟ್ಟು ಹಿಂಗೆ ಅದು ಹಂಗೆ ಅಂತ ಇರ್ತೀನಿ. ಅಲ್ಲಲ್ಲ, ನನ್ನ ಬಗ್ಗೆ ನಾನು ಹೇಳ್ಕೊಂಡ್ರೆ ಅದಷ್ಟೇ. ಅದ್ರಲ್ಲಿ ಅದು ಪ್ರೇಕ್ಷಕರ ಮನಸ್ಥಿತಿ ಹೇಗಿರುತ್ತೆ, ನಾನ್ ಬುದ್ಧಿವಂತ ಅಂತ ಇರುತ್ತೆ ಅಂತ ಇಟ್ಕೊಳ್ಳಿ. ನಾನ್ ನೋಡಲ್ಲ ಸಿನಿಮಾ, ನಾನ್ ಎದ್ದೋಗಿ ಅಂತ ಹೇಳ್ಬಿಟ್ಟಿದ್ದಾರೆ ಒಪ್ಪಿ. ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನೇ ಹಾಕೊಂಡು ಜಡಿತಿದ್ದಾರೆ. ಹಂಗಾಗಿ ನಾನು ನೋಡೋದಿಲ್ಲ ಸಿನಿಮಾ. ಅದು ಎಫೆಕ್ಟ್ ಆಯ್ತಾ ಇಲ್ವಾ ಅಂತ ಸಿನಿಮಾಗೆ ನನ್ಗೆ ಅನಿಸ್ತಾರೆ. ಎಫೆಕ್ಟ್ ಆಗಿದೆಯಾ ಇಲ್ಲ, ಆಗಿದೆ ಅನಿಸ್ತಿದೆ ನನ್ಗೆ. ಅದು ಕಲೆಕ್ಷನ್ ಹೇಳ್ತಲ್ಲ ನಿಮ್ಗೆ, ಕಲೆಕ್ಷನ್ ಹೇಳ್ತಾರೆ ನಿಮ್ಗೆ. ಆಮೇಲೆ ಸಿನಿಮಾ ಒಳಗಿನ ಸಿನಿಮಾ ಅದು. ನಿಮ್ಗೆ ಅಲ್ಲಿ 2 ಸಿನಿಮಾ ಇದೆ, ಓಕೆನಾ? ಮತ್ತು ಹೊರಗಿನವ್ರಿಗೆ ಗೊತ್ತಿಲ್ವಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಗೊತ್ತಿಲ್ಲ ಯಾರಿಗೂ. ನೀವು ಮಾತಾಡಿ, ನಿಮಗ್ ಗೊತ್ತಾಯ್ತಲ್ಲ, ನೀವು ಆಡಿಯನ್ಸ್ ಅಲ್ವಾ? ಹೌದು, ನಿಮಗ್ ಗೊತ್ತಾಯ್ತಲ್ವಾ 2 ಸಿನಿಮಾ ಇದೆ ಅಂತ? ಹೌದು. ಫಸ್ಟ್ ಸಿನಿಮಾ ಹಂಗ ಹಾಕಿದ್ದಾನೆ ಏನಕ್ಕೆ ಅಂತ ಗೊತ್ತಾಯ್ತಾ ಸರ್? ಸೋಷಿಯಲ್ ಮೀಡಿಯಾ. ಒಂದ್ ನಿಮಿಷ ನಾನ್ ಕೇಳೋ ಕ್ವಶನ್ಗೆ ಆನ್ಸರ್ ಮಾಡ್ಬಿಡಿ. ಫಸ್ಟ್ ಒಂದ್ ಸಿನಿಮಾ ಸ್ಟಾರ್ಟ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಹೌದು. ಅದ್ರಲ್ಲಿ ಆ ಕಾರ್ಡ್ ಬರುತ್ತೆ. ಹೌದು. ಲಾಸ್ಟ್ ಅಲ್ಲಿ ಮತ್ತೆ ಅದೇ ಸಿನಿಮಾ ಓಪನ್ ಆಗುತ್ತೆ. ಹೌದು. ಆ ಡೈರೆಕ್ಟರ್ ಏನ್ ಹೇಳ್ತಾನೆ? ನಾನ್ ಕಥೆನೇ ಮಾಡಲ್ಲ, ನಾನೇನೋ ಬೇರೆ ತೋರಿಸ್ತೀನಿ ಅಂತಾನೆ. ಹೌದು. ಫೈನಲಿ ಏನ್ ಹೇಳ್ತಾನೆ ಅವ್ನು? ಎಂಡ್ ಫೋಕಸ್ ಏನಂತಾನೆ? ಫೋಕಸ್ ನೀವು ಲಾಸ್ಟ್ ಅಲ್ಲಿ ನೋಡಿಲ್ಲ ಅಂದ್ರೆ ಅವರು, ಕರೆಕ್ಟ್ ಅಲ್ವಾ? ಹೌದು. ಅವ್ನ್ ಡೈರೆಕ್ಟ್ರೆ ನಾನೇ ನಿನ್ ಕತೆ ಹೇಳಲ್ಲ ಅಂತ ಹೇಳ್ತಾನೆ ಅವನು. ಈ ಡೈರೆಕ್ಟರ್ ಎಗೈನ್ ನಾನೊಂದು ಸ್ಟೋರಿ ಹೇಳಿ ನೀನ್ ಮಿಸ್ಲೀಡ್ ಮಾಡಲ್ಲ, ನಿನ್ ಸ್ಟೋರಿ ನೀನ್ ನೋಡ್ಕೋ ಅನ್ನೋ ತರ ಕತೆ ಇದು. ಸರ್, ಫೋಕಸ್ ಮಾಡೋದು, ಅದು ಫೋಕಸ್ ಆಗೋದು ಅದು ಪ್ರೇಕ್ಷಕನಿಗೆ ಬಿಟ್ಟಿದ್ದು. ಅದು ಅವ್ರವ್ರ ಗಮನ ಹೆಂಗಿರುತ್ತಾ, ಯಾರ್ಯಾರು ಇರುತ್ತಾ, ಅವ್ರು ಸ್ಟ್ರಾಂಗ್ ಎಷ್ಟಿರ್ತಾರೋ ಅಷ್ಟು. ಅದಕ್ಕೆ ಕೇಳಿ ಒಂದ್ ನಿಮಿಷ, ಅದಕ್ಕೆ ನಿಮ್ ಪರವಾಗಿ ನೀವು ಮಾತಾಡ್ಬೇಕು ಅಷ್ಟೇ ಈ ಸಿನಿಮಾದಲ್ಲಿ. ನಿಮ್ಗೆ ಅನಿಸ್ತು ಅಂತ ಅಲ್ಲ. ಈಗ ನನಗೆ ಅನಿಸ್ತಾ ಇರೋದು ಅದು ಈ ಬೇರೆ ಪರಿಣಾಮ ಎದುರಿಸ್ತು ಇದರಿಂದ ಅಂತ ನನ್ನ ಅನಿಸಿಕೆ. ಅದು ನಿಮ್ಮ ಅನಿಸಿಕೆ. ಥ್ಯಾಂಕ್ ಯು. ಓಕೆ, ಸರಿ, ಥ್ಯಾಂಕ್ ಯು ಸರ್. ಅದಕ್ಕೆ ಒಂದೇ ಒಂದು ಸಣ್ಣ ಉತ್ತರ ಕೊಟ್ಬಿಡ್ತೀನಿ. ಸ್ನೇಹಪ್ರಿಯ ಸರ್, ಸ್ನೇಹ ಪ್ರಿಯ ನಿಮ್ಮ ಹೆಸರಲ್ಲೇ ಇದೆ. ಈ ಸಿನಿಮಾ ಸ್ನೇಹ ಪ್ರಿಯವಾಗಿ ಸೂಪರ್ ಹಿಟ್ ಆಗಿದೆ. ಬಾಕ್ಸ್ ಆಫೀಸ್ ಅಲ್ಲಿ ನಿಜವಾಗ್ಲೂ ಒಳ್ಳೆ ಕಲೆಕ್ಷನ್ ಆಗಿದೆ ಸರ್. ಕೇಳಿಸ್ತಾ ಇದೆ, ಹೇಳಿ, ಪರವಾಗಿಲ್ಲ. ಸರ್, ಈ ಸಿನಿಮಾದಲ್ಲಿ ನೀವು ನಾಯಕಿನ ಟಚ್ ಮಾಡಲ್ಲ. ಸೊ ಪ್ರಕೃತಿಗೆ ಹೆಣ್ಣನ್ನ ಹೋಲ್ಸಿದೀರಾ ಸಿನಿಮಾದಲ್ಲಿ. ಸೊ ಅದಕ್ಕೆ ಟಚ್ ಮಾಡ್ಲಿಲ್ವಾ? ಸೊ ಏನು ಅಂತ? ಪ್ರಕೃತಿನ ಡೈಲಿ ಟಚ್ ಮಾಡ್ತಾನೆ ಇರ್ತೀವಲ್ವಾ, ಅದ್ರ ಮೇಲೆ ಓಡಾಡ್ತೀವಿ. ಹೌದು ಸರ್, ಪ್ರಕೃತಿನ ಹೆಣ್ಣಿಗೆ ಹೋಲ್ಸಿದಿರಲ್ವಾ ಸರ್? ಇಲ್ಲಿ ನಿಮ್ ಸಿನಿಮಾಗಳಲ್ಲಿ ನಾಯಕಿಗೆ ಏನಾದ್ರೂ ಬೈಯೋದು ಅದು ಇದು ಎಲ್ಲ ಬಿಫೋರ್ ಇರ್ತಾ ಇತ್ತು. ಸೊ ಈ ಸಿನಿಮಾದಲ್ಲಿ ಏನು ಇಲ್ಲ, ನಾಯಕಿನ ಟಚ್ ಕೂಡ ನೀವು ಮಾಡೋದಿಲ್ಲ. ಸೊ ಎಲ್ಲೋ ಒಂದ್ ಕಡೆ ಆ ತರ ಏನಾದ್ರೂ ಟಚ್ ಮಾಡಿದ್ರೆ ಪ್ರಕೃತಿಗೆ ಇಲ್ಲಿ ಹೋಲಿಸ್ಬಿಟ್ಟು ನೋಡಿದ್ರೆ ಉಪೇಂದ್ರ ಅವರೇ ಈ ತರ ಈ ನಾಯಕಿನ ನಾನು ಅಷ್ಟೊಂದೆಲ್ಲ ಯೋಚನೆ ಮಾಡಿ ಮಾಡಲ್ಲ ನಿಜವಾಗ್ಲು. ನಾನು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ಒಂದ್ ಹೇಳಕ್ ಇಷ್ಟಪಡ್ತೀನಿ. ಹೆಂಗೆ ಗೊತ್ತಾ, ಇವಾಗ ಯಾವ್ದೋ ಒಂದು ಸೂಪರ್ ಹಿಟ್ ಆಗಿರೋ ಸಿನಿಮಾ ಇನ್ನೊಂದು ಸಿನಿಮಾ ಮಾಡ್ತಾನೆ ಡೈರೆಕ್ಟರ್ ಅನ್ಕೊಳ್ಳಿ. ಸರ್, ಆ ಸಿನಿಮಾ ತರ ಮಾಡ್ಬೇಕಾಗಿತ್ತು ಸರ್ ಅಂತ. ಅಕಸ್ಮಾತ್ ಅದೇ ತರ ಮಾಡ್ದ ಅನ್ಕೊಳ್ಳಿ. ಸರ್, ಅವನು ಅದನ್ನ ಬಿಟ್ರೆ ಇವ್ರಿಗೇನು ಬೇರೆ ಬರಲ್ವಾ ಅಂತೀರಾ? ಯಾವ್ದು ಕರೆಕ್ಟ್ ಇದ್ರಲ್ಲಿ ನೀವೇ ಹೇಳ್ಬೇಕು. ಒಂದು ಅದೇ ತರ ಮಾಡ್ರೆ ಅದನ್ನೇ ಇವತ್ತು ಮಾಡ್ತಾವ ನೀವು ಅಂತ, ಬೇರೆ ಮಾಡ್ರೆ ಸರ್ ಆ ತರ ಮಾಡ್ಬೇಕಾಗಿತ್ತು ಸರ್ ಅಂತ. ಅದರಿಂದ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಸಬ್ಜೆಕ್ಟ್ ಸ್ಟೋರಿ ಫ್ಲೋ ಹೆಂಗ್ ಹೋಗುತ್ತೋ ಅದಕ್ಕೆ ಕರೆಕ್ಟ್ ಆಗಿ ಹೋಗ್ತೀನಿ ಅಷ್ಟೇ. ಈ ಸಬ್ಜೆಕ್ಟ್ ಹಂಗಿತ್ತು, ಆ ಹೀರೋಯಿನ್ ಕ್ಯಾರೆಕ್ಟರ್ ಹಂಗಿತ್ತು, ಅರ್ಥ ಆಯ್ತಾ? ಇಲ್ಲಿ ಆತರ ಸಿಚುಯೇಷನ್ ಬರಲ್ಲ. ಸೊ ಬೇರೆ ಏನೋ ವಿಷಯ ಇರೋದ್ರಿಂದ ಅದಂಗ್ ಹೋಯ್ತಷ್ಟೇ. ಸೊ ಉಪೇಂದ್ರ ಅವರು ಇತ್ತೀಚೆಗೆ ಸ್ವಲ್ಪ ಸೆನ್ಸಿಬಲ್ ಆಗಿದಾರ ಅಂತ? ಹಳೆ ಏನ್ ಮುಂಚೆ ಸೆನ್ಸಿಬಲ್ ಅಲ್ಲ ಅಂತ ನಿಮ್ಗೆ? ಇಲ್ಲ, ಹಳೆ ವಿಂಟೇಜ್ ಉಪ್ಪಿ ಆಗಿದ್ರೆ ನೀವು ಸ್ವಲ್ಪ ರಾಜಕೀಯ ಮೆಸೇಜ್ ಏನ್ ಕೊಟ್ಟಿದ್ದೀರಾ ಅಲ್ಲಿ ಸ್ವಲ್ಪ ಜಾಸ್ತಿ. ನೀವು ಯಾವಾಗ ಎಂಟರ್ ಆಗಿದ್ದು ಇದಕ್ಕೆ, ಪ್ರೆಸ್ ಇದಕ್ಕೆ ಎಷ್ಟು ವರ್ಷ ಆಯ್ತು? 12 years ಆಯ್ತು. 12 years. ಅದಕ್ಕೆ ಮುಂಚೆ ನಾನು ಬೇರೆ ತರ ಕ್ವಶನ್ಗಳು ಕೇಳಿದೀನಿ ಇದೇ ತರ. ಹೌದಾ? ಹ್ಮ್, ತೋರ್ಸಿ ಮತ್ತೆ ನೋಡೋಣ.
ವಾಸವರಿಗೆ ಗೊತ್ತು ಕೇಳಿ. ಅದೇ ಸರ್, ಅಂದ್ರೆ ಮುಂಚೆ ನೀವು ಇದ್ರಲ್ಲಿ ಮೆಸೇಜಸ್ ಒಂದಷ್ಟು ಹೇಳಿದಿರಲ್ವಾ, ರಾಜಕೀಯದ ಬಗ್ಗೆ ಆಗಿರ್ಬೋದು, ಬೇರೆದ್ರ ಬಗ್ಗೆ ಆಗಿರ್ಬೋದು, ಮೀಡಿಯಾಗಳ ಬಗ್ಗೆ ಆಗಿರ್ಬೋದು ಹೇಳಿದಿರಲ್ವಾ. ಸೊ ಇನ್ನಷ್ಟು ಅಗ್ರೆಸಿವ್ ಆಗಿ ಇರ್ತಾ ಇತ್ತು ಅದು ಅಂತ ನನ್ನ ಅನಿಸಿಕೆ. ಈಗ ಸ್ವಲ್ಪ ಏನೇ ಮಾಡಿದ್ರು ಕಾಂಟ್ರವರ್ಸಿಗಳು ಆಗುತ್ತೆ ಅಂತ ಏನಾದ್ರೂ ಉಪ್ಪಿ ಸರ್ ಥಿಂಕ್ ಮಾಡಿ ಈ ತರ ಒಂದಷ್ಟು ಟಾಪಿಕ್ಸ್ ಇಟ್ಟಿದ್ದೀರಾ ಅಂತ. ಇದು ಕಾಂಟ್ರವರ್ಸಿ ಆಗತ್ತೆ ಅನ್ಕೊಂಡೆ. ಕಾಂಟ್ರವರ್ಸಿ ಆಗಕ್ಕೂ ಮಾಡಕ್ಕೂ ಗೊತ್ತಾಗ್ತಾ ಇಲ್ಲ ಯಾರಿಗೂ. ಯಾರ ಬಗ್ಗೆ ಕಾಂಟ್ರವರ್ಸಿ ಮಾಡೋದು ಸರ್? ಒಂದು ನಿಮಿಷ. ಈ ಸಿನಿಮಾ ನೋಡ್ತಾ ನಮ್ಗನ್ಸಿದ್ದು ಸಂಭಾಷಣೆ ವಿಚಾರವಾಗಿ ಈ ಹಣ್ಣು ಮತ್ತೆ ಹೆಣ್ಣು ಈ ಎರಡನ್ನ ಹೋಲಿಕೆ ಮಾಡಿ ಹೇಳಿರೋ ವಿಚಾರ ಬಹಳ ಗಾಢವಾಗಿ ಅದು ಅರ್ಥೈಸ್ಕೋಬೇಕಾಗತ್ತೆ. ಅದೀಗ ಆಲ್ರೆಡಿ ಕೆಲವು ರೋಡ್ಗಳು ನೋಡಿ, ಆಟೋಗಳ ಮೇಲೆ ಕೂಡ ಅದನ್ನ ಮೆನ್ಷನ್ ಮಾಡ್ಕೊಂಡಿದ್ದಾರೆ, ಆ ವರ್ಡಿಂಗ್ಸ್ನ, ಹಣ್ಣು ಕಚ್ಚಕ್ಕೆ ಮುಂಚೆ ಹೆಣ್ಣು ಆ ಥರದ ವರ್ಡನ್ನ. ಸೊ ಈ ಥರದ ಆಲೋಚನೆ ಬಹಳ ಹೇಗೆ ನಿಮ್ಮ ಈ ಥಾಟ್ಸ್ಗಳೆಲ್ಲ ಕ್ಯಾರಿ ಮಾಡುತ್ತೆ ಅಂತ? ಇಲ್ಲ ಸರ್, ಆ ಸಿಚುಯೇಷನ್ ಹಂಗಿತ್ತು. ಅದು ಹೆಂಗೆ ಅಂತ ಹೇಳಿದ್ರೆ ಗೊತ್ತಾಗಲ್ಲ. ಅದು ಆಕ್ಚುಲಿ ಅದನ್ನ ನಿಜ ಹೇಳ್ಬೇಕಂದ್ರೆ ಅದನ್ನ ನಾವೇನೋ ತಲೆ ಉಪಯೋಗಿಸಿ ಮಾಡಿದ್ವಿ ಅಂತಲ್ಲ, ಸಮ್ ಟೈಮ್ ಬರುತ್ತೆ ಅಷ್ಟೇ. ಅದು ಇದೊಂದು ಡಿಫಿಕಲ್ಟ್ ಕ್ವಶನ್. ಈ ಸೀನ್ ಹೆಂಗ್ ಮಾಡಿದ್ರಿ ನೀವು ಅಂದ್ರೆ ಅದು ನಮ್ಗೆ ಹೇಳಕ್ ಗೊತ್ತಾಗಲ್ಲ. ಅದಾಗಿರತ್ತದು, ಆ ಡೈಲಾಗ್ ಹಂಗ್ ಬಂದಿರತ್ತೆ ಅಷ್ಟೇ. ಈ ಧಿಕ್ಕಾರಕ್ಕಿನ್ನ ಅಧಿಕಾರಕ್ಕೆ ಬೆಲೆ ಜಾಸ್ತಿನೂ ಅಷ್ಟೇ, ಹಂಗ್ ಬಂತಷ್ಟೇ. ಅದನ್ನ ಪ್ಲಾನ್ ಮಾಡಿ ಹಂಗಲ್ಲ ಅದು. ಯಾಕಂದ್ರೆ ನಾವು ಸಾಮಾನ್ಯವಾಗಿ ಪ್ರೆಸ್ ಅವರು ವರ್ಷಕ್ಕೊಂದು 100 ಚಿಲ್ಲರೆ ಸಿನಿಮಾ ನೋಡ್ತೀವಿ. ಬಹುತೇಕ ಸಿನಿಮಾ ನೋಡಿದಾಗ ಬರೋದು ಒಂದು, ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ. ಆದ್ರೆ ನೀವು ಮಾಡೋ ಸಿನಿಮಾ ಬಂದಾಗ ಒಂದೇ ಪ್ರಶ್ನೆ ಬರೋದು, ಅರ್ಥ ಆಯ್ತಾ ಅರ್ಥ ಆಗಿಲ್ವಾ ಅನ್ನೋದು. ಇದು ತಲೆಗೆ ಹುಳ ಬಿಟ್ಟಕ್ಕಿಂತ ಹೆಚ್ಚಾಗಿ ಹೋಗ್ಬಿಟ್ಟಿದೆ ಬೇರೆ ತರ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ? ಅದ್ ನಾನು ಏನಂತ ನನಗೂ ಗೊತ್ತಾ. ನಾನು ನಿಜ ಹೇಳ್ಬೇಕಂದ್ರೆ ತುಂಬಾ ಕನ್ವಿನ್ಸ್ ಮಾಡಕ್ ಟ್ರೈ ಮಾಡ್ತೀನಿ. ಸಿನಿಮಾದಲ್ಲಿ 100 ಸತಿ ಯೋಚನೆ ಮಾಡ್ತೀನಿ, ಇದು ಅರ್ಥ ಆಗ್ಬೇಕು, ಇದಕ್ಕೊಂದು ಡೈಲಾಗ್ ಹಾಕ್ಬೇಕು, ಇದಕ್ಕೊಂದು ಅಟ್ಲೀಸ್ಟ್ ಕೆಳಗಡೆ ಇದಾಕ್ಬೇಕು ಅಂತ ತುಂಬಾ ಟ್ರೈ ಮಾಡ್ತೀನಿ. ಬಟ್ ಅದ್ ಏನಕ್ಕೂ ಗೊತ್ತಿಲ್ಲ. ನನ್ನ ಪಿಕ್ಚರ್ ಅರ್ಥ ಆಗಿಲ್ಲ, ಅರ್ಥ ಆಗತ್ತೆ ಅಂತ ಯಾಕೆ ಡಿಸ್ಕಷನ್ ಆಗುತ್ತೆ ಅಂತ ಗೊತ್ತಿಲ್ಲ. ರಿಯಲಿ ಅದೊಂದು ನನಗೆ ಇವತ್ತಿಗೂ ಒಂದು ಇದು ಆಕ್ಚುಲಿ. ಎಸ್, ಆ ಡಿಸ್ಕಷನ್ ಇರುತ್ತೆ, ನೋ ಡೌಟ್ ಆಕ್ಚುಲಿ. ಬಟ್ ಇದರಲ್ಲಿ ನಿಮ್ಗೆ ನೀವೇ ನೋಡಿದ್ದೀರಾ, ನಾನೇನು ಹೇಳೋದು ಬೇಕಾಗಿಲ್ಲ. ನೀವು ನೋಡಿದಾಗ ನಿಮಗೆ ಆ ತರ ಎಲ್ಲೂ ಕನ್ಫ್ಯೂಷನ್ ಅನ್ಸಲ್ಲ ಅಲ್ವಾ? ನನಗೇನಾದ್ರು ಅನ್ಸುತ್ತಾ ಅಂತ. ಲಾಸ್ಟ್ ಅಲ್ಲಿ ಇದೆ, ಖಂಡಿತ ಒಪ್ಕೊಂತೀನಿ. ಬಿಗಿನಿಂಗ್ ಇದೆ ಆ ಕ್ಯೂರಿಯಾಸಿಟಿ, ಲಾಸ್ಟ್ ಅಲ್ಲಿ ಇದೆ. ಬಟ್ ಮಧ್ಯದಲ್ಲಿರೋ ಕಥೆಯಲ್ಲಿ ಯಾವುದೇ ಕನ್ಫ್ಯೂಷನ್ ಇಲ್ಲ ಅಲ್ಲಿ. ಬಟ್ ಅದಕ್ಕೆಲ್ಲ ಸಿಂಕ್ ಮಾಡ್ಕೊಂಡ್ಬಿಟ್ರೆ ಕಷ್ಟ. ಇಲ್ಲಿ ಇವ್ರು ಹೊರಗೆ ಬಂದಿದ್ದು ಈ ಪಿಕ್ಚರ್ ನೋಡಿ, ಓ ಇದಕ್ಕದ ಅಂತ ತಲೆ ನಾವೇ ಗಬ್ಬೆಬ್ಸ್ಕೊಂಡ್ಬಿಟ್ರೆ ಫುಲ್ ಕನ್ಫ್ಯೂಸ್ ಆಗೋಗ್ಬಿಡುತ್ತೆ ಪಿಕ್ಚರ್. ಸರ್, ಈ ಪ್ರೊಡ್ಯೂಸರ್ಗೆ ಕಥೆನ ಹೇಗೆ ಒಪ್ಪಿಸ್ತೀರಾ ಸರ್? ನಂಗೆ ಈಗಲೂ ಅರ್ಥ ಆಗ್ತಾರೆ. ಯಾಕಂದ್ರೆ ಅವ್ರು ಹೇಗೆ ಒಪ್ಕೊಂಡು ನಿಮ್ ಸಿನಿಮಾಗೆ ದುಡ್ಡು ಹಾಕ್ತಾರೆ ಅನ್ನೋದು ಒಂದು ಪ್ರಶ್ನೆ ನನಗೆ. ಅವ್ರು ನನ್ನ ಒಪ್ಕೊಂತಾರ ಅಷ್ಟೇ, ಅವ್ರು ನನ್ನ ಮೇಲಿರೋ ನಂಬಿಕೆ ಅಷ್ಟೇ, ಇನ್ನೇನಿಲ್ಲ.